ವಿಧಿವಶರಾಗಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು ಸಾಹುಕಾರ್ ಜಾನಕಿಯವರು. ಇದೀಗ ಚೆನ್ನೈನ ಖಾಸಗಿ ಆಸ್ಪತ್ರೆಯಲ್ಲಿ ಹಿರಿಯ ನಟಿ ವಿಧಿವಶರಾಗಿದ್ದಾರೆ. ಸಾಹುಕಾರ್ ಜಾನಕಿ 1931ರಲ್ಲಿ ಜನಿಸಿದ್ರು. ಅವರು ಹುಟ್ಟಿದ್ದು ಆಂಧ್ರ ಆದ್ರೂ ಕೂಡ ಮೂಲತಃ ಕನ್ನಡಿಗರು. 1950ರಲ್ಲಿ ಸಾಹುಕಾರ್ ಅನ್ನುವ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಆದಂತಹ ಜಾನಕಿ ಆ ನಂತರ ಸಾಹುಕಾರ್ ಜಾನಕಿ ಆಗಿದ್ರು. ಯಾಕಂದ್ರೆ ಮೊದಲ ಚಿತ್ರವೇ ಸೂಪರ್ ಹಿಟ್ ಆಗಿತ್ತು. ಆನಂತರ ಸಾಹುಕಾರ್ ಜಾನಕಿ ಅಂತಲೇ ಫೇಮಸ್ ಕೂಡ ಅದು. ಕನ್ನಡದ ಮಹಿಷಾಸುರ ಮರ್ದಿನಿ ಸಿನಿಮಾದಲ್ಲಿ ನಾಯಕಿಯಾಗಿ ನಟನೆಯನ್ನ ಮಾಡಿದಂತಹ ಸಾಹುಕಾರ್ ಜಾನಕಿ ಸಾಕು ಮಗಳು, ಕನ್ಯಾರತ್ನ, ಗೌರಿ, ರತ್ನಗಿರಿ ರಹಸ್ಯ, ನವಕೋಟಿ ನಾರಾಯಣ, ನಿರಪರಾಧಿ, ಮನಸ್ಸಾಕ್ಷಿ ಸೇರಿದಂತೆ ಹಲವಾರು ಕನ್ನಡ ಚಿತ್ರಗಳಲ್ಲಿ ನಟನೆಯನ್ನ ಮಾಡಿದ್ದಾರೆ. ಡಾಕ್ಟರ್ ರಾಜ್ಗೆ ನಾಯಕಿಯಾಗಿ ಸಾಹುಕಾರ್ ಜಾನಕಿ ನಟಿಸಿದ್ದಾರೆ. ಶಬ್ದವೇದಿಯಲ್ಲಿ ಅಮ್ಮನಾಗಿ ನಟನೆಯನ್ನ ಕೂಡ ಮಾಡಿದ್ದಾರೆ. ಅಭಿ ಸಿನಿಮಾದಲ್ಲಿ ರಮ್ಯಾ ಅವರ ಅಜ್ಜಿ ಪಾತ್ರದಲ್ಲಿ ನಟನೆಯನ್ನ ಮಾಡಿರುವಂತಹ ಹಿರಿಯ ನಟಿ ಸಾಹುಕಾರ್ ಜಾನಕಿ ಇದೀಗ ಚೆನ್ನೈನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಹಿರಿಯ ನಟಿ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. 91 ವರ್ಷ ಅವರಿಗೆ. ಇದೀಗ ಸಾಹುಕಾರ್ ಜಾನಕಿ ಎಲ್ಲರನ್ನ ಅಗಲಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಫಿಲ್ಮ್ ಬ್ಯೂರೋ ಹೆಡ್ ಆಗಿರುವಂತಹ ಆನಂದ್ ಸಾಲುಂಡಿ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್ ಸಾಲುಂಡಿ, ಈಗಾಗಲೇ ಹಿರಿಯ ನಟಿ ಸಾಹುಕಾರ್ ಜಾನಕಿ ಅವರು ಅನೇಕ ಕನ್ನಡ ಸಿನಿಮಾಗಳಲ್ಲಿ ನಾಯಕಿ ನಟಿಯಾಗಿ ಜೊತೆಗೆ ಅನೇಕ ಸೂಪರ್ ಹಿಟ್ ಚಿತ್ರಗಳನ್ನ ಕೊಟ್ಟಂತವರು. ಇತ್ತೀಚಿನ ದಿನಗಳಲ್ಲೂ ಕೂಡ ಅಂದ್ರೆ ಕಳೆದ ಕೆಲವು ವರ್ಷಗಳ ಹಿಂದೆ ಕೂಡ ತಾನು ಬಣ್ಣವನ್ನ ಹಚ್ಚಿದ್ರು. ಇದೀಗ ಅವರ ಆರೋಗ್ಯ ಯಾವ ರೀತಿ ಆಗಿತ್ತು, ಈಗ ಈ ಒಂದು ಸಂದರ್ಭದಲ್ಲಿ ಈ ಚಿತ್ರರಂಗಕ್ಕೆ ಯಾವ ರೀತಿಯಾದಂತಹ ಒಂದು ನಷ್ಟ ಉಂಟಾಗಿದೆ? ಎಸ್ ನವಿತಾ ಜೈನ್, ಏನಂದ್ರೆ ಚಿತ್ರರಂಗದ ಮತ್ತೊಂದು ಹಿರಿಯ ಕೊಂಡಿ ಕಳಿಸಿದೆ ಅಂತಾನೆ ಹೇಳ್ಬೋದು. ಸಾಹುಕಾರ್ ಜಾನಕಿ 1931ರಲ್ಲಿ ಜನಿಸಿದ್ರು. ಆಂಧ್ರದ ಗುಂಟೂರಿನಲ್ಲಿ ಜನಿಸಿದ್ರು ಕೂಡ ಅವರು ಮೂಲತಃ ಕನ್ನಡ ಫ್ಯಾಮಿಲಿ ಅವರಾಗಿದ್ರು. ಏನೋ ಸಾಹುಕಾರ್ ಅನ್ನುವಂಥ ತೆಲುಗು ಸಿನಿಮಾ ಮೂಲಕ ಏನೋ ಚಿತ್ರರಂಗಕ್ಕೆ ಕಾಲಿಟ್ರು. NTR ಜೊತೆಗೆ ನಟಿಸುವ ಮೂಲಕ ಕಾಲಿಟ್ರು. ಸಾಹುಕಾರ್ ಅನ್ನುವ ಸಿನಿಮಾ ಮೊದಲ ಸಿನಿಮಾನೇ ಸೂಪರ್ ಹಿಟ್ ಆಗುವ ಮೂಲಕ ಅವರಿಗೆ ಹೆಸರಿನ ಜೊತೆ ಸಾಹುಕಾರ್ ಅನ್ನುವಂತ ಹೆಸರು ಬರುವಂತಾಯ್ತು. ಅನಂತರ ಅವರು ಸಾಕಷ್ಟು ಸಿನಿಮಾಗಳಲ್ಲಿ NTR, MGR ಸೇರಿದಂತೆ ಸಾಕಷ್ಟು ದೊಡ್ಡ ದೊಡ್ಡ ಹಿರಿಯ ನಟರು, ಮೇರು ನಟರ ಜೊತೆ ಅಭಿನಯಿಸುವಂತಹ ಅವಕಾಶ ಸಿಕ್ತು. ಕನ್ನಡದಲ್ಲೂ ಕೂಡ ಅವರು ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಸಾಕು ಮಗಳು ಆಗಿರ್ಬೋದು, ನಿರಪರಾಧಿ, ರತ್ನಗಿರಿ ರಹಸ್ಯ, ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ನಾಯಕಿಯಾಗಿ ನಟಿಸಿದಂತಹ ಏನು ಸಾಹುಕಾರ್ ಜಾನಕಿ ಅವರು ಶಬ್ದವೇದಿ ಸಿನಿಮಾದಲ್ಲಿ ಅವರ ತಾಯಿಯಾಗಿ ಕೂಡ ನಟಿಸಿದ್ರು. ಅಂದ್ರೆ 400ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಂತಹ ಸಾಹುಕಾರ್ ಜಾನಕಿ 300ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಹೀರೋಯಿನ್ ಆಗಿ ಮಿಂಚಿದ್ರು. 1950, 60, 70ರಂತೂ ಸಾಕಷ್ಟು ಫೇಮಸ್ ಆಗಿದ್ರು ಅಂತ ಹೇಳ್ಬೋದು. ಇತ್ತೀಚೆಗೆ ಅವರು ಏನು ವಯೋಸಹಜ ಕಾಯಿಲೆಯಿಂದ ಚೆನ್ನೈನ ಕಾವೇರಿ ಆಸ್ಪತ್ರೆಗೆ ದಾಖಲಾಗಿದ್ರು. ಅವರು ಬದುಕುಳಿಯಲಿ ಅಂತ ಸಾಕಷ್ಟು ಜನ ಪ್ರಾರ್ಥನೆಯನ್ನ ಮಾಡಿಕೊಂಡಿದ್ರು. ಆದ್ರೆ ವಿಧಿ ಎಲ್ಲರ ಪ್ರಾರ್ಥನೆಯನ್ನು ನಿರಾಕರಿಸಿ ಅವ್ರನ್ನ ಏನು ಲೋಕ ತೆಚ್ಚಿದ್ದಾರೆ ಅಂತ ಹೇಳ್ಬೋದು. ಖಂಡಿತ ಚಿತ್ರರಂಗಕ್ಕೆ ಇದು ದೊಡ್ಡ ನಷ್ಟನೇ ಅಂತ ಹೇಳ್ಬೋದು. ಯಾಕಂದ್ರೆ ಒಬ್ಬೊಬ್ಬರಾಗಿ ಹಿರಿಯ ಕೊಂಡಿಗಳು ಕಳಿಸುವ ಮೂಲಕ ಇಂದಿನ ಆ ಒಂದು ಏನು ಅಂದ್ರೆ ಇತಿಹಾಸ ಆಗಿರ್ಬೋದು, ಆ ಒಂದು ದಶಕದ ಸಿನಿಮಾ ವಿಷಯಗಳು ನಮ್ಮಿಂದ ದೂರ ಆಗ್ತಾ ಇದ್ದಾವೆ ಅಂತ ಹೇಳ್ಬೋದು. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗೆ. ಕಾಯಿಲೆಯಿಂದ ನಿಧನರಾಗಿದ್ದಾರೆ ಸಾಹುಕಾರ್ ಜಾನಕಿ ಅವರು. ಇಡೀ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟ. ಸಾಹುಕಾರ್ ಅನ್ನುವ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಆಗಿದ್ದಾರೆ 1950ರಲ್ಲಿ. ಆ ನಂತರ ಅವರು ಹಿಂತಿರುಗಿ ನೋಡಿದ್ದೇ ಇಲ್ಲ. 400 ಚಿತ್ರಗಳಲ್ಲಿ ಅಭಿನಯವನ್ನ ಮಾಡ್ತಾರೆ. 300ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಾಯಕಿ ನಟಿಯಾಗಿ ತನ್ನ ಅಭಿನಯದ ಮೂಲಕ ಸಿನಿಮಾ ಪ್ರೇಮಿಗಳ ಮನವನ್ನ ರಂಜಿಸ್ತಾರೆ. ಸಾಹುಕಾರ್ ಜಾನಕಿ ಮೊದಲ ಕನ್ನಡ ಚಿತ್ರ ದೇವಕನ್ನಿಕಾ. ಸಾಹುಕಾರ್ ಚಿತ್ರದಲ್ಲಿ ಅವಿಸ್ಮರಣೀಯ ಅಭಿನಯವನ್ನ ಕೂಡ ಮಾಡ್ತಾರೆ. ಇದೇ ಸಿನಿಮಾದಿಂದ ಅವರ ಸಾಹುಕಾರ್ ಅನ್ನುವ ನಾಮಧೇಯ ಕೂಡ ಬರುತ್ತೆ. ಆ ನಂತರ ಆ ಒಂದು ಸಾಹುಕಾರ್ ಜಾನಕಿಯಾಗಿಯೇ ಉಳಿತಾರೆ. ಈಗಾಗಲೇ ಯಾವುದೇ ರೀತಿಯಾದಂತಹ ಭಾಷೆಯ ಗಡಿ ಮೀರಿ ನಟಿಸಿದ್ದಂತ ಹೇಳಿದ್ರೆ ಅದು ಸಾಹುಕಾರ್ ಜಾನಕಿಯಾಗಿ. ಅವರು ನಟಿಯಾಗುವ ಮೊದಲು ಆಕಾಶವಾಣಿ ಕಲಾವಿದೆಯಾಗಿದ್ರು. ಅನೇಕ
ಚಿತ್ರಗಳಲ್ಲಿ ನಾಯಕಿಯಾಗಿದ್ದಂತಹ ಸಾಹುಕಾರ್ ಜಾನಕಿ ಕನ್ನಡ ಮಾತ್ರ ಅಲ್ಲದೆ ತಮಿಳು, ತೆಲುಗು ಹಾಗೂ ಹಿಂದಿ ಭಾಷೆಗಳಲ್ಲೂ ಕೂಡ 400ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಅದರಲ್ಲಿ 300ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಾಯಕಿ ನಟಿಯಾಗಿ ಆ ನಂತರ ವಿವಿಧ ಪಾತ್ರಗಳನ್ನು ಕೂಡ ಅವರು ನಿರ್ವಹಣೆ ಮಾಡಿದ್ದಾರೆ, ನಿಭಾಯಿಸಿದ್ದಾರೆ. ಬೇರೆ ಬೇರೆ ಪಾತ್ರಗಳಿಗೂ ಕೂಡ ತಾನು ಸೈ ಅಂತ ಹೇಳಿ ಅಮ್ಮನ ಪಾತ್ರವನ್ನು ಕೂಡ ಮಾಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಇದೀಗ ಸಾಹುಕಾರ್ ಜಾನಕಿ ಅವರು ಚೆನ್ನೈನಲ್ಲಿ ವಿಧಿವಶರಾಗಿದ್ದಾರೆ. 91 ವರ್ಷ ಅವರಿಗೆ. ಈ ಸಂದರ್ಭದಲ್ಲಿ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದೀಗ ಹಿರಿಯ ನಟರಾಗಿರುವಂತಹ ಸುಂದರ್ರಾಜ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುಂದರ್ರಾಜ್ ಸರ್, ನಮಸ್ತೆ ಸರ್. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ನಿಮ್ಗೆ ಕೇಳಿಸ್ತಾ ಇದೆಯಾ? ಯಾ ಕೇಳಿಸ್ತಾ ಇದೆ ಸರ್. ಒಬ್ಬೊಬ್ಬರೇ ಹಿರಿಯ ಕಲಾವಿದರು ಒಂದೊಂದೇ ಕೊಂಡಿ ಕಳಚ್ತಾ ಇದೆ ಅನ್ನುವಂಥದ್ದು. ಈಗ ಸಾಹುಕಾರ್ ಜಾನಕಿ ಅವರು ನಮ್ಮನ್ನ ಅಗಲಿದ್ದಾರೆ. ಹೇಗೆ ನೆನಪಿಸ್ಕೊಳ್ಳೋದಕ್ಕೆ ಬಯಸ್ತೀರಿ? ಅಂದ್ರೆ ನನಗೆ ಸಾಹುಕಾರ್ ಜಾನಕಿ ಅವ್ರ ಜೊತೆ ನಾನು ಹೆಚ್ಚು ಎಲ್ಲೂ ಕೆಲಸ ಮಾಡಿಲ್ಲ ಸಿನಿಮಾದಲ್ಲಿ. ಆದ್ರೆ ಅವ್ರನ್ನ ಭೇಟಿ ಆಗಿದ್ದೀನಿ, ಮಾತಾಡ್ತಿದ್ದೀನಿ. ಮುಖ್ಯವಾಗಿ ಆಕೆ ತುಂಬಾ ಶಿಸ್ತಿನ ಸಿಪಾಯಿ. ಒಂದು ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಅವರ ನಡೆ ಮತ್ತು ಅವರ ನುಡಿ ಮಾತುಗಳು ಯಾವುದು ನಿಖರವಾಗಿರ್ತಾ ಇತ್ತು. ಅವರು ರಾಜ್ಕುಮಾರ್ ಅವರ ಅನೇಕ ಚಿತ್ರಗಳಲ್ಲಿ ಪಾತ್ರ ಮಾಡಿದ್ದಾರೆ. ಮುಖ್ಯವಾಗಿ ನಾನು ಅವ್ರನ್ನ ಅನೇಕ ತಮಿಳ್ ಪಿಕ್ಚರ್ಗಳಲ್ಲಿ ಶಿವಾಜಿ ಗಣೇಶನ್ ಜೊತೆ ಅಭಿನಯಿಸಿದ್ದನ್ನು ನೋಡಿದ್ದೀನಿ. ಹಾಗೂ ಕೆ ಬಾಲಚಂದ್ರ ಪಿಕ್ಚರ್ ಅಲ್ಲಿ ಏನು ನಮ್ಮಲ್ಲಿ 2 ರೇಖೆಗಳಂತ ಬಂತು ಅದನ್ನ ಇರುಕೋಡುಗಳಂತ ಮಾಡಿದ್ರು. ಅಂದ್ರೆ ಇದ್ರಲ್ಲಿ ತಮಿಳಲ್ಲಿ ಜಮಿನಿ ಗಣೇಶನ್, ಸಾಹುಕಾರ್ ಜಾನಕಿ ಮತ್ತೆ ಜಯಂತಿ ಮಾಡಿದ್ರು. ಇವತ್ತಿಗೂ ನಾನು ನೆನ್ಸ್ಕೋತೀನಿ ಆ ಪಾತ್ರವನ್ನ. ಬಹುಶಃ ಒಂದು IAS ಪಾತ್ರದ ಒಂದು ಅಧಿಕಾರಿ ಅಂದ್ರೆ ಕಮಿಷನರ್ ಪಾತ್ರವನ್ನ ಅತ್ಯಂತ ಅದ್ಭುತವಾಗಿ ಅಭಿನಯಿಸಿದಂತ ನಟಿ. ಅವರ ಸಹೋದರಿ ಕೂಡ ನಮ್ಮ ಇದರಲ್ಲಿ ಅವ್ರದ್ದು ಇದಿದೆ, ನಮ್ಮ ಬೆಂಗಳೂರಿನಲ್ಲಿ ಒಂದು ಶೂಟಿಂಗ್ ಫಾರ್ಮ್ ಹೌಸ್ ಅವ್ರ ಹೆಸರು ಕೃಷ್ಣ ಕುಮಾರ್ ಅವರು. ಎನಿವೆ ನಾನು ಹೇಳೋದು ಇಷ್ಟೇ, ನೀವ್ ಹೇಳಿದ್ರಿ ಹಿರಿಯ ತಲೆಗಳ ಒಂದೊಂದಾಗಿ ಹೋಗ್ತಾ ಇದೆ ಅಂತ. ನಿಜ ಅದು. ಯಾಕಂದ್ರೆ ಸಾವು ಅನ್ನೋದು ಬಂದೇ ಬರುತ್ತೆ, ಬರ್ದೇ ಇರಲ್ಲ. ಆದ್ರೆ ಅವ್ರ ನೆನಪುಗಳು ಮಾತ್ರ ಬಿಟ್ಟು ಹೋಗಿರ್ತಾರೆ. ಅಂತ ಮಹಾನ್ ಚೇತನ ಅವರು. ನೋಡಿ, ಅವ್ರು ನಮ್ಗೆ ಯಾವತ್ತೂ ಅವರು ಬೇರೆ ಭಾಷೆಯ ನಡೀತಾ ಅನ್ಸ್ಲೇ ಇಲ್ಲ ಇಲ್ವಾ ಇವ್ರೆ? ಹೌದು ಹೌದು, ಬೇರೆ ಭಾಷೆ ನಟಿ ಅಂತ ಅನ್ಸ್ತಾ ಇಲ್ಲ. ಸಾಹುಕಾರ್ ಜಾನಕಿ ಅಂತಂದ್ರೆ ನಮ್ ಜಾನಕಿ ನಮ್ಮವರೇ ಅನ್ನೋದು. ಅಷ್ಟ್ರ ಮಟ್ಟಕ್ಕೆ ಅವ್ರು ಕನ್ನಡವನ್ನು ಮಾತಾಡ್ತಾ ಇದ್ರು. ಅವ್ರು ಯಾವತ್ತೂ ಡಬ್ಬಿಂಗ್ ಮಾಡ್ತಾ ಇಲ್ಲ. ಅವ್ರ ಭಾಷೆಯನ್ನು ಕನ್ನಡಕ್ಕೆ ಬಂದ್ರೆ ಕನ್ನಡದಲ್ಲಿ ಅವ್ರದೇ ವಾಯ್ಸ್ ಇರೋದು. ಅಷ್ಟು ಚೆನ್ನಾಗಿ ಅಭಿನಯಿಸ್ತಾ ಇದ್ರು. ಕನ್ನಡದಲ್ಲಿ ನಾನು ಅನೇಕ ಸಿನಿಮಾಗಳನ್ನ ನೋಡಿದ್ದೀನಿ. ನನಗೆ ಇದೊಂಥರದ್ದು ಸಡನ್ ಆಗಿ ನೀವು ಕೇಳಿರೋದು ಒಂಥರ ಮನಸ್ಸಿಗೆ ನೋವಾಗ್ತಾ ಇದೆ. ಯಾಕಂದ್ರೆ ನಮ್ಮಲ್ಲಿ ಎಂತೆಂತ ನಟಿಯರೆಲ್ಲ ಇದ್ರು. ಅವರು ಇನ್ನು ಆಗ್ತಾ ಇದೆಯಲ್ಲ ಅಂತ ಅಷ್ಟೇ. ಬಟ್ ಎನಿವೇ ನಾನು ಒಂದಂತೂ ಹೇಳಕ್ ಇಷ್ಟಪಡ್ತೀನಿ, ಕನ್ನಡ ಚಿತ್ರರಂಗ ಮಾತ್ರ ಅಲ್ಲ, ಸೌತ್ ಇಂಡಿಯನ್ ಸಿನಿಮಾ ರಂಗ ಮಾತ್ರ ಅಲ್ಲ, ಭಾರತ ಚಿತ್ರರಂಗ ಒಂಥರ ಕಳ್ಕೊಂಡಂತ ದೊಡ್ಡ ಚೇತನ ನಟಿ. ಅವ್ರ ಆತ್ಮಕ್ಕೆ ಶಾಂತಿ ಕೋರ್ತೀನಿ. ಮತ್ತೆ ನಮ್ಮ ವಾಣಿಜ್ಯ ಮಂಡಳಿಯ ಪರವಾಗಿ ಕೂಡ ನಾವು ಅವ್ರಿಗೆ ಒಂದು ಸಂತಾಪವನ್ನು. ನಿಜ ನಿಜ. ಈಗ ಸರ್ ನೀವು ಹೇಳಿದಾಗೆ ಅಂದ್ರೆ ಒಂದೊಂದೇ ಕೊಂಡಿಗಳು ಕಳಿಸ್ತಾ ಇದೆ. ಇಲ್ಲಿ ಲೆಗಸಿಯನ್ನು ನಾವು ನೋಡ್ತಾ ಬರ್ತಾ ಇದ್ರೆ ಅವರು ಕೂಡ 400ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸ್ತಾರೆ. ಜೊತೆಗೆ 300ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಾಯಕಿಯಾಗಿ ನಟಿಸ್ತಾರೆ. ಅದರಲ್ಲೂ ಶಬ್ದವೇದಿ ಚಿತ್ರದಲ್ಲಿ ನಾವು ಗಮನಿಸೋದಾದ್ರೆ ಅವರು ಅಮ್ಮನ ಪಾತ್ರವನ್ನು ಕೂಡ ಮಾಡ್ತಾರೆ. ಮತ್ತೊಂದು ಕಡೆ ಅಭಿ ಸಿನಿಮಾದಲ್ಲಿ ರಮ್ಯವರ ಅಜ್ಜಿ ಪಾತ್ರ ನಟಿಸ್ತಾರೆ. ಅಂದ್ರೆ ಎಲ್ಲಾ ಪಾತ್ರಗಳಿಗೂ ಕೂಡ ಸೈ, ತಾನೊಬ್ಬ ಕಲಾವಿದೆಯಾಗಿಯೇ ಇರಬೇಕು, ಕಲಾವಿದೆಗೆ ಅದಕ್ಕಿಂತ ದೊಡ್ಡದು ಯಾವುದು ಇಲ್ಲ ಅನ್ನುವಂತಹ ವಿಚಾರ. ನಿಮಗೊಂದು ಮಾತು ಗೊತ್ತಾ? ಅವರು ತನ್ನ ಪರ್ಸನಲ್ ಲೈಫ್ ಅನ್ನ ಬದಿಗಿಟ್ಟು ಅವ್ರು ನಟಿಯಾದವರು. ತನ್ನ ಇಡೀ ಜೀವನದಲ್ಲಿ ಅವರ ಸಾಹಸದ ಹಿಸ್ಟ್ರಿ ನಾನು ಓದ್ಕೊಂಡಿದ್ದೀನಿ, ತಿಳ್ಕೊಂಡಿದ್ದೀನಿ. ಅವರು ತನ್ನ ವೈವಾಹಿಕ ಜೀವನವನ್ನೇ ಪಕ್ಕಕ್ಕಿಟ್ಟು ಅವರು ಯಜಮಾನ್ರು ಹೇಳ್ತಾರೆ, ನಿನ್ ಚಿತ್ರನಟಿ ಆದ್ರೆ ನಾನು ನಿನ್ ಜೊತೆ ಇರೋಲ್ಲ ಅಂತ ಹೇಳ್ತಾರೆ. ಆದ್ರೆ ಅವರು ಹಠ ಮಾಡಿ ಅವ್ರಿಗೆ ತುಂಬಾ ದೊಡ್ಡ ಫ್ಯಾಮಿಲಿ, ಅದನ್ನ ಸಾಕಬೇಕಾಗತ್ತೆ ಅವರು. ಹಾಗಾಗಿ ಅವರು ಅದಕ್ಕೆ ಕೇರ್ ಮಾಡದೆ ಏನೇನೋ ಕಷ್ಟಗಳು ಬರ್ತಾನೆ ಇತ್ತವ್ರು. ಅದನ್ನೆಲ್ಲ ಮೆಟ್ಟಿ ನಿಂತು ಅವರು ಶಿ ಪ್ರೂವ್ಡ್ ದಟ್ ಐ ಆಮ್ ಎ ಗುಡ್ ಆಕ್ಟ್ರೆಸ್ ಅಂತ. ಇದು ಒಂದು ಚಾಲೆಂಜ್. ಯಾಕಂದ್ರೆ ಇವಾಗಿನ ಕಾಲದ ನಟಿಯರಿಗೆ ಅಥವಾ ನಟರಿಗೆ ಕಷ್ಟ ಆಗದೆ ಇರ್ಬೋದು. ಯಾಕಂದ್ರೆ ಇವತ್ತು ಸಮಾಜ
ಬದಲಾದ ಸಮಾಜದಲ್ಲಿದ್ದೀವಿ. ಅವತ್ತಿನ ಸಮಾಜದಲ್ಲಿ ಹೆಣ್ಮಕ್ಳು ಚಿತ್ರರಂಗಕ್ಕೆ ಬರೋದು ಅನ್ನೋದೇ ಒಂದು ದೊಡ್ಡ ಶಾಪ ಅವ್ರಿಗೆ, ಅಥವಾ ಅದೊಂದು ತರ ಅದನ್ನ ದೂರ ಇಟ್ಟೆ ನೋಡೋರು. ಆಕೆನ ಒಂದು ಫ್ಯಾಮಿಲಿ ವುಮನ್ ತರ ನೋಡ್ತಾನೆ ಇರ್ಲಿಲ್ಲ. ಅಂತಹ ಕಾಲಘಟ್ಟದಲ್ಲಿ ಅವರು ನಿಂತು ಇವತ್ತು 90 ವರ್ಷ ದಾಟಿ ನಿಂತಿದ್ದಾರೆ ಅಂದ್ರೆ ನಮ್ಮ ಇಡೀ ಕಲಾವಿದರ ಬಳಗಕ್ಕೆ ಒಂದು ಮಾದರಿ ಆಗ್ಬೇಕದು. ನಿಜ ನಿಜ.